ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2025ರ ಒಂದು ತಯಾರಿಯಲ್ಲಿ ನೀವೆಲ್ಲರೂ ಇದ್ದೀರಿ. ವಿಷಯ ಅರ್ಥಶಾಸ್ತ್ರ. ಇನ್ನು ಕೇವಲ ನಿಮಗೆ 6 ಮತ್ತು 7 ದಿನಗಳು ಮಾತ್ರ ಏನಪ್ಪಾ ಅಂತಂದ್ರೆ ಈ ಆನ್ಯುವಲ್ ಎಕ್ಸಾಮ್ಗೆ ದಿನಗಳು ಉಳಿದಿವೆ. ಅಷ್ಟರಲ್ಲಿ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ಮತ್ತು ಅದರಲ್ಲಿ ಬರುವಂತಹ 1 ಅಂಕದ 2 ಅಂಕದ 3 ಅಂಕದ ಫಿಕ್ಸ್ಡ್ ಕ್ವಶನ್ಗಳನ್ನು ಜೊತೆಗೆ ಸರ್ ನಾನು ಏನೂ ಓದೇ ಇಲ್ಲ, ಸೊ ನನಗೆ ಓದಲಿಕ್ಕೆ ಅವಕಾಶ ಕೊಡಲಿಲ್ಲ, ಯಾಕಂತಂದರೆ ನಾನು ಸ್ವಲ್ಪ ನನ್ನ ಪರ್ಸನಲ್ ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳೆಲ್ಲ ನನ್ನ ಮೇಲಿದೆ, PUCಗೆ ಬಂದಿದ್ದೀನಿ ಸರ್, ಆದರೆ ಕಾಲೇಜ್ಗೆ ಹೋಗ್ಲಿಕ್ಕಾಗಿಲ್ಲ, ಸೊ ಏನೋ ಕೆಲವೊಂದು ಕಾರಣಗಳನ್ನು ಇರ್ತವೆ. ಸೊ ಜೊತೆಗೆ ನಾನು ಇನ್ನೂ ಏನೂ ಓದ್ಕೊಂಡಿಲ್ಲ, ನಾನಿನ್ನೂ ಪ್ರಿಪೇರ್ ಆಗಿಲ್ಲ, ಎಕನಾಮಿಕ್ಸ್ ನನಗೆ ಒಂದು ಸ್ವಲ್ಪ ಕಷ್ಟ ಇದೆ ಎನ್ನುವಂಥ ವಿದ್ಯಾರ್ಥಿಗಳಿಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ಸಾಲ್ವ್ ಮಾಡಲು ಒಂದು ಒಳ್ಳೆಯ ಅವಕಾಶವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಜೊತೆಗೆ 2024ರ ಒಂದು ಕಂಪ್ಲೀಟ್ ಕೀ ಆನ್ಸರ್ಗಳಲ್ಲಿ 4 ಅಂಕದ ಮತ್ತು 6 ಅಂಕದ 5 ಅಂಕದ 10 ಅಂಕದ ಪ್ರಶ್ನೆಗಳು ಏನು ಬಂದಿದ್ದಾವೆ ಅವು ಕಡ್ಡಾಯವಾಗಿ 2022ರಿಂದ 24ರವರೆಗೆ ಬಂದಿರುವಂಥ ಪ್ರಶ್ನೆಗಳು. ಅವುಗಳನ್ನು ನೀವು ನೋಡ್ಕೊಂಡಿದ್ದಾದರೆ ನಿಮಗೆ ಮಿನಿಮಮ್ ಇಲ್ಲಿ 60ಕ್ಕಿಂತ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ಇನ್ನು ಬಿಟ್ಟ ಸ್ಥಳ, ಹೊಂದಿಸಿ ಬೇರೆ 1 ಅಂಕದ ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ಅಲ್ಲಿ ಏನು ಮಾಡೋದಿಲ್ಲ, ಬಿಲ್ ಪ್ರಿಂಟ್ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ನೀಲನಕ್ಷೆ ಆಧಾರದ ಮೇಲೆ ಒಂದು ಹೊಂದಿಸಿ ಬೇರೆಯಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಬಹು ಆಯ್ಕೆಯಲ್ಲಿ ಈ ರೀತಿ ಏನಪ್ಪ ಅಂದರೆ ಜಿಗ್ಜಾಗನ್ನು ಮಾಡಿರ್ತಾರೆ. ಸೊ ನೀವು ಯಾವ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ PUC ವಿದ್ಯಾರ್ಥಿಗಳು ನೀವು ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ನಾನು ಆಲ್ರೆಡಿ ಇತಿಹಾಸ ವಿಷಯದ್ದು, ಸೋಷಿಯಾಲಜಿ ಸಮಾಜಶಾಸ್ತ್ರ ವಿಷಯದ್ದು, ಜೊತೆಗೆ ಮೊನ್ನೆ ತಾನೇ ನಾನು ಏನು ಮಾಡಿದ್ದೇನೆ ಅಂದರೆ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಮಾದರಿ ಪ್ರಶ್ನೆಗೆ ಜೊತೆಗೆ ನಿಮಗೆ ಈ ಇಂಪಾರ್ಟೆಂಟ್ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ಪಡೆಯಬಹುದು ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಬನ್ನಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋವನ್ನು ನೋಡಿ ಆ ಲಿಂಕನ್ನು ಬಳಸ್ಕೊಂಡು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಅತಿ ಹೆಚ್ಚು ಹೇಳ್ತೀನಿ. ವಿದ್ಯಾರ್ಥಿಗಳು ಯಾರೂ ವಿಡಿಯೋವನ್ನು ಬಹಳ ಕೊನೆವರೆಗೆ ನೋಡ್ತಾ ಇಲ್ಲ. ಕೊನೆವರೆಗೆ ಯಾಕೆ ನೋಡಬೇಕು ಅನ್ನೋದಕ್ಕೆ ಲಾಭ ಏನು ಅಂತಂದರೆ, ಒಂದು ಫಿಕ್ಸ್ಡ್ ಕ್ವಶನ್ಗಳು ಯಾವ ರೀತಿ ಇದಾವೆ ಅಂತ ಗೊತ್ತಾಗ್ತದೆ, 2 ಅದಕ್ಕೆ ಯಾವ ರೀತಿ ಉತ್ತರವನ್ನು ಬಿಡಿಸ್ಬೇಕಂತ ಗೊತ್ತಾಗ್ತದೆ, ಅದರ ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಬಂದವೆ, ಹುಟ್ಟೆ ಸ್ಥಳ ಯಾವ, ಎಲ್ಲ ಪ್ರಶ್ನೆಗಳು ಕೂಲಂಕಷಕ್ಕೆ ನೋಡ್ಕೊತಾ ಹೋಗ್ತೀರಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ವಿಭಾಗವಾರ ಅಧ್ಯಾಯದ ಮೇಲೆ ನಾವು ಈ ಒಂದು ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ನೋಡ್ಕೊತಾ ಹೋಗೋಣ. ಅರ್ಥಶಾಸ್ತ್ರ. ಸರಿಯಾದ ಉತ್ತರನ ಆರಿಸಿ ಬರೆಯಿರಿ, ಪ್ರತಿಯೊಂದಕ್ಕೆ 1 ಅಂಕ ಮಾತ್ರ ಅಂತ ಹೇಳಿದರೆ. ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಗೆ ಉದ್ಭವಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಮಿಡ್ ಟರ್ಮ್ ಎಕ್ಸಾಮ್ ಬಂದಿದೆ, ನೀವು ಯಾರು ನೋಡಿದಿರೋ ಬಿಟ್ಟರೆ ಗೊತ್ತಿಲ್ಲ. ಈ ಒಂದು 2025ರಲ್ಲಿ ಕೇಳಿರುವಂಥ ಮಿಡ್ ಟರ್ಮಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು. ನಾನು ಅದನ್ನೇ ಹೇಳಿದೆ, 2022 24ರವರೆಗೆ ಏನು ಪ್ರಶ್ನೆ ಪತ್ರಿಕೆ ಇದೆ ಅಲ್ಲನ್ನೇ ಇನ್ನು ತಗೊಂಡಿದ್ದಾರೆ. ಸೊ ಉತ್ತರ ಸಿ ಆಯ್ಕೆ. ಆವೃತ್ತಿ ಬಹುಭುಜಾಕೃತಿಯನ್ನು ಈ ನಿರೂಪಣೆಯಲ್ಲಿ ಬಳಸಲಾಗುತ್ತದೆ. ಸರ್ ಉತ್ತರ ಬಿ, ವರ್ಗೀಕೃತ ದತ್ತಾಂಶದಲ್ಲಿ ಬಳಸಲಾಗುತ್ತದೆ. ಇನ್ನು ಭಾರತದಲ್ಲಿ ಪ್ರತಿ ಈ ಕೆಳಕಂಡ ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗ್ತದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತದೆ, ನಿಮ್ಮ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಅಥವಾ ಈ ಒಂದು ಆರೋಗ್ಯ ಇಲಾಖೆಯವರು ಅವರೆಲ್ಲ ಏನು ಮಾಡ್ತಿರ್ತಾರೆ ಅಂತ ನಿಮ್ಮ ಒಂದು ಪ್ರಗತಿ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇದ್ದಾರೆ ಜನಗಣತಿಯನ್ನು ಮಾಡ್ತಾರೆ. ಅದು ಎಷ್ಟು ವರ್ಷಗೊಮ್ಮೆ ಅಂತಂದರೆ 10 ವರ್ಷಗಳಿಗೊಮ್ಮೆ ಆಯ್ಕೆ ಬಿ ಅಂತ. ಇನ್ನು ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮಗಳು ಏನಾಗಿವೆ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಏನಂತಂದರೆ ಎ ಅಂತ ಇದೆ ನೋಡಿ, ಕೃಷಿಯೇತರ ಚಟುವಟಿಕೆಗಳು. ಇನ್ನು 5ನೇ ಪ್ರಶ್ನೆ, ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯವನ್ನು ಹೊಂದಿರುತ್ತಾರೆ? ಸಾಮಾಜಿಕ ಭದ್ರತಾ ಅನುಕೂಲಗಳನ್ನು ಇವರು ಹೊಂದಿರುತ್ತಾರೆ. ಆಯ್ಕೆ ಬಿ ಅನ್ನು ನೋಡ್ಕೊತಾ ಹೋಗಿ. ಈ ಪ್ರಶ್ನೆಗಳು ನಿಮಗೆ ಆಯ್ಕೆಗಳಲ್ಲಿ ಅಂತಂದಾಗ ನಿಮಗೆ ಬಹು ಆಯ್ಕೆಯಲ್ಲಿ ಕೇಳಿದಾನೆ ಈ ಸಾರಿ. ಈ ವರ್ಷ ನಿಮ್ಗೆ ಏನು ಕೇಳ್ಬೋದು ಅಂತಂದರೆ ಹೊಂದಿಸಿ ಬರಲಿ ಕೇಳ್ಬೋದು ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ಬೋದು. ಖಂಡಿತವಾಗಿಯೂ ಕೇಳುವಂಥ ಸಾಧ್ಯತೆಗಳಿದಾವೆ, ಸ್ವಲ್ಪ ಗಮನಿಸ್ತಾ ಹೋಗಿ. ಇನ್ನು ಬಿಟ್ಟ ಸ್ಥಳವನ್ನು ನೋಡಿ, ದತ್ತಾಂಶಗಳು, ಸಂಖ್ಯೆಗಳು, ಸಮೀಕರಣಗಳು ಡ್ಯಾಶ್ದಲ್ಲಿ ಬಳಸಲ್ಪಡುತ್ತದೆ. ಯಾವುದರಲ್ಲಿ ಅಂತಂದರೆ ಸಂಖ್ಯಾಶಾಸ್ತ್ರದಲ್ಲಿ ನಾವು ದತ್ತಾಂಶಗಳನ್ನು ಬಳಸ್ತೀವಿ, ಸಂಖ್ಯೆಗಳನ್ನು ಬಳಸ್ತೀವಿ, ಸಮೀಕರಣಗಳನ್ನು ಬಳಸಿವಿ, ಅಲ್ಲಿ ಲೆಕ್ಕಗಳನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು 7, ಘಟಕದ ಸ್ತಂಭ ರೇಖಾಚಿತ್ರವನ್ನು ಡ್ಯಾಶ್ ಎಂದು ಕರೆಯುವರು. ಉಪವಿಭಾಗಿತ ರೇಖಾಚಿತ್ರಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಉಪವಿಭಾಗಿತ ರೇಖಾಚಿತ್ರಗಳು. ಇನ್ನು 8, ಸಿದ್ಧಪಡಿಸುವಾಗ ನಿರ್ಧರಿತ ಗುಂಪಿನ ಆಯ್ಕೆಯು ಬಹಳ ಮುಖ್ಯವಾದದ್ದು. ಯಾವುದು ಅಂತಂದರೆ ಯೋಜನಾ ವರದಿಯು ಸಿದ್ಧಪಡಿಸಬೇಕಂತಂದರೆ ನಾವೊಂದು ಏನಾದ್ರು ಕಾರ್ಯವನ್ನು ಸಿದ್ಧಪಡಿಸಬೇಕು, ಏನಾದ್ರು ಅದಕ್ಕೆ ಯೋಜನೆ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ
ಯೋಜನಾ ವರದಿ ಸಿದ್ಧಪಡಿಸುವಾಗ ನಿರ್ಧರಿತ ಗುಂಪಿನ ಆಯ್ಕೆ ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಿಂತ ಹೆಚ್ಚಾಗಿ ಶ್ರಮವನ್ನ ಏನ್ ಮಾಡ್ತವೆ ಅಂತಂದ್ರೆ ಬಳಸ್ತವೆ ಅಂತ ಹೇಳ್ತೀನಿ. ಇನ್ನು ಭಾರತದಲ್ಲಿ ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ಅದು ಕೃಷಿ ವಲಯದಲ್ಲಿ ಹೆಚ್ಚಾಗಿ ಕಾಣಬಹುದು ನಾವು ಅಂತ ಹೇಳ್ತೇವೆ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಈ ಬಿಟ್ಟ ಸ್ಥಳಗಳನ್ನ ನಿಮಗೆ ನಾಳೆ 1 ಅಂಕದ ಪ್ರಶ್ನೆಗಳಲ್ಲಿ ಕೇಳುವಂತ ಜಾಸ್ತಿ ಇರ್ತದೆ. ಸೊ ಅಲ್ಲಿ ನಿಮಗೆ ಬರುವಂತ ಪ್ರಶ್ನೆಗಳು ಇವೆಲ್ಲ ಅಧ್ಯಾಯವಾರಾಗೆ ಬಂದಿರ್ತವೆ. ಆಲ್ರೆಡಿ ನಿಮ್ಮ ಯಾರು ಕಾಲೇಜ್ಗೆ ಹೋಗಿರ್ತೀರಿ ನಿಮ್ಮ ಶಿಕ್ಷಕರು ಆಲ್ರೆಡಿ ನೋಟ್ಸ್ ಅನ್ನು ಕೊಟ್ಟಿರ್ತಾರೆ. ಇನ್ನೊಂದು ಏನಾಗ್ತದೆ ಅಂತಂದ್ರೆ ಪ್ರಥಮ PUC ಅಷ್ಟೇನು ಟಫ್ ಅಲ್ಲ, ನೀವು ಕಾಲೇಜ್ ಮಟ್ಟದಲ್ಲೇ ನಡೀತದೆ. ಹೆಂಗ ಏನಲ್ಲ ಯಾರು ಬರೆಸ್ತಾರ ಇವ್ರು ಹೇಳ್ತಾರ ಕಾಫಿ ಏನು ಬೇಡ. ನಮಗೇನು ಬೇಕಾಗಿದೆ ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು. ತಂದೆ ತಾಯಿಗಳು ನಮಗೆ ತಮ್ಮ ಶ್ರಮವನ್ನು ಪಟ್ಟು ಹಣ ಹಾಕಿ ನಮ್ಮ ಕಾಲೇಜಿಗೆ ಕಳಿಸಿದ್ದಾರೆ. ಏನೋ ಓದ್ತಾನೆ ಮಗ, ಏನೋ ಮಾಡ್ತಾನೆ ಮಗಳು, ಏನೋ ನಾವು ಅವರ ನಂಬಿಕೆಗೆ ದ್ರೋಹ ಬಗೆಯಬಾರ್ದು. ಕಾಫಿ ಮುಕ್ತ ಪರೀಕ್ಷೆಗಳನ್ನು ನೀವು ಎದುರಿಸಿ ದಯವಿಟ್ಟು. ಇನ್ನು ಹೊಂದಿಸಿ ಬರೆಯಿರಿ ಬರೋಣ. ಜನಗಣತಿ ENಗೆ PPI ಪ್ರಧಾನಮಂತ್ರಿ ವಿಶ್ವ ಬ್ಯಾಂಕು. ಇಲ್ಲಿ ನೀವು ನೋಡ್ತಾ ಹೋದಾಗ ಜನಗಣತಿ ಏನಾಗ್ತದೆ ಅಂತಂದ್ರೆ ಎಲ್ಲಾ ವ್ಯಕ್ತಿಗಳನ್ನ ಒಳಗೊಂಡಿರ್ತದೆ. ಆಯ್ಕೆ C ಅಂತ ಇದೆ ನೋಡಿ, ಎಲ್ಲಾ ವ್ಯಕ್ತಿಗಳನ್ನ ಒಳಗೊಂಡಿರ್ತದೆ. EN ಅಂತಂದ್ರೆ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಆಯ್ಕೆ D ಇದೆ ನೋಡಿ, ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಇನ್ನು PPI ಎಂದರೆ ನೋಡ್ರಿ ಉತ್ಪಾದಕರ ಬೆಲೆ ಸೂಚ್ಯಂಕ, ಪ್ರೊಡ್ಯೂಸ್ ಪ್ರಾಡಕ್ಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು, ಹೌದಾ. ಇನ್ನು ಪ್ರಧಾನಮಂತ್ರಿಗಳೇನಾಗಿರ್ತಾರೆ, ಯೋಜನಾ ಆಯೋಗದ ಅಧ್ಯಕ್ಷರು. ಎಷ್ಟು ಸಾರಿ ಕೇಳಿಲ್ಲ ಈ ಪ್ರಶ್ನೆಯನ್ನ, ಬಿಟ್ಟ ಸ್ಥಳದಲ್ಲಿ ಕೇಳಿದ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಡ್ಯಾಶ್ ಆಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ವಿಶ್ವ ಬ್ಯಾಂಕು ಅಂತಂದ್ರೆ ಅದು ಭಾರತ ಮತ್ತು ಜ್ಞಾನ ಆರ್ಥಿಕತೆಯನ್ನ ಸಂಬಂಧಿಸಿದಂಥದ್ದು. ಇಲ್ಲಿ ಹೊಂದಿಸಿ ಬರೆಯುವಂತ 5 ಪ್ರಶ್ನೆಗಳು. ಇವುಗಳ ಮೇಲೆ ನಿಮಗೆ ಬಹಳ ಸಾರಿ ಪ್ರಶ್ನೆಯನ್ನ ಕೇಳಿದರೆ ಅವುಗಳನ್ನು ಗಮನಿಸ್ತಾ ಹೋಗಿ. ವಿಡಿಯೋವನ್ನ ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದ್ರೆ ಒಬ್ಬರಿಂದ ಸಾಧ್ಯ ಆಗೋದು 10 ಜನರಿಗೆ ಸಾಧ್ಯ. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀನಿ. ನಾನು ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ತು ಒಂದೇ, ನೀವೇನಪ್ಪ ಅಂತಂದ್ರೆ ಅತಿ ಹೆಚ್ಚು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು 1 ಅಂಕದ ಪ್ರಶ್ನೆಗಳ ಕಡೆ ಬರೋಣ ನಾವು. ಏನಿದೆ ನೋಡಿ, ಮಾದರಿ ಆಯ್ಕೆಯ ದೋಷ ಎಂದರೇನು? ಮಾದರಿ ಆಯ್ಕೆಯ ದೋಷ ಅಂತೇಳಿ ಹೋದ್ ಸಾರಿ ಏನ್ ಮಾಡಿದ್ದ ಅಂತಂದ್ರೆ ಹೊಂದಿಸಿ ಬರೆಯಲಿ ಪ್ರಶ್ನೆಯನ್ನ ಕೇಳಿದ್ದ. ಏನು ಹಂಗಂತಂದ್ರೆ ಮಾದರಿ ಅಂದಾಜಿನ ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣ ನಡುವಿನ ವ್ಯತ್ಯಾಸವೇ ಮಾದರಿ ಆಯ್ಕೆಯ ದೋಷ ಅಂತ ಹೇಳ್ತಾರ ಅವ್ರು. ಇನ್ನು ಸಹ ಸಂಬಂಧ ಎಂದರೇನು ನೋಡ್ರಿ, ನಾನು 2023 ಮತ್ತು 24 ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಇದು ಸಹ ಸಂಬಂಧ ಬಹು ಆಯ್ಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ಜೊತೆಗೆ 1 ಅಂಕದಲ್ಲಿ ಸಹ ಮರಳಿ ಕೇಳಿರುವಂತಹ ಪ್ರಶ್ನೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧವನ್ನ ಸಂಖ್ಯಾಶಾಸ್ತ್ರೀಯವಾಗಿ ಪರೀಕ್ಷಿಸಬಹುದಾದ ಸಾಧನವೇ ಸಹ ಸಂಬಂಧ ಅಂತ ಹೇಳ್ತೇವೆ. ಇನ್ನು ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೇನು? ಬಂಡವಾಳ ಅಂತಂದ್ರೆ ನಿಮಗೆ ನೆನಪಿರ್ಲಿ, ಸರಕುಗಳ ಉತ್ಪಾದನೆಗೆ ಬೇಕಾಗುವ ಯಂತ್ರೋಪಕರಣ ತಯಾರಿಸುವ ಕೈಗಾರಿಕೆಗಳನ್ನ ಬಂಡವಾಳ ಸರಕು ಕೈಗಾರಿಕೆಗಳನ್ನ ಹೇಳ್ತೇವೆ. ಅಂದ್ರೆ ಸರಕುಗಳು ಬೇಕಾಗಿರ್ತದೆ, ಅದಕ್ಕೆ ಯಂತ್ರೋಪಕರಣಗಳು ಬೇಕು, ಆ ಒಂದು ಕೈಗಾರಿಕೆ ನಾವು ಬಂಡವಾಳ ಅಂತ ಕರಿತೀವಿ. ಇನ್ನು 19 NCERT ವಿಸ್ತರಿಸಿ ರಾಷ್ಟ್ರೀಯ ನ್ಯಾಷನಲ್ ಶೈಕ್ಷಣಿಕ ಎಜುಕೇಶನ್ ಸಂಶೋಧನೆ ರಿಸರ್ಚ್ ಮತ್ತು ತರಬೇತಿ ಸಂಸ್ಥೆ ಟ್ರೈನಿಂಗ್ ಸೆಂಟರ್. ಹೌದಾ. ಇನ್ನು ಗ್ರಾಮೀಣ ಸಾಲ ಎಂದರೇನು? ಎಷ್ಟು ಜನರಿಗೆ ಗೊತ್ತಿಲ್ಲ. ನಾವೆಲ್ಲ ರೈತರ ಮಕ್ಕಳು, ಹೌದಾ. ನಮ್ಮ ತಂದೆ ತಾಯಿಗಳು ಭೂಮಿ ತಾಯಿನ ನಂಬಿ ಕೆಲಸ ಮಾಡಿ ನಮ್ಮ ಹೊಟ್ಟೆ ತುಂಬ್ತಾ ಇದ್ದಾರೆ. ಅಂದ್ರೆ ಏನಿಲ್ಲಿ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಕೃಷಿ ಉಪಕರಣಗಳು ಮತ್ತು ಇತರೆ ಕೌಟುಂಬಿಕ ವೆಚ್ಚಗಳಾದ ವಿವಾಹ, ಮರಣ, ಧಾರ್ಮಿಕ ಆಚರಣೆ ಇತ್ಯಾದಿ ವೆಚ್ಚಗಳನ್ನ ಗ್ರಾಮೀಣ ಸಾಲ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಎಷ್ಟು ಬರೆದ್ರೆ ನಿಮ್ಗೆ 5 ಅಂಕ ಸಿಗ್ತದೆ. ಇನ್ನು ಭಾಗ ಬಿಗೆ ಹೋಗೋಣ ನಾವು. ಸರ್ ಭಾಗ ಬಿ ಅನ್ನು ಯಾವ ರೀತಿ ಉತ್ತರಿಸಬೇಕು? ಸಿಂಪಲ್ 2 ಪದ ಅಥವಾ 2 ವಾಕ್ಯಲ್ಲಿ ಉತ್ತರಿಸಬೇಕು. ನೀವು ಹೆಂಗ ಚಲಕದ ವಿಧಗಳಂತ ಕೇಳಿದಾರೆ, ವಿವರಿಸಿ ಅಂತ ಕೇಳಿಲ್ಲ ಅವರು. ಚಲಕದ ವಿಧಗಳು 2, ಒಂದು ಸತತ ಚಲಕ, 2 ಅಸತತ ಚಲಕ. ದಯವಿಟ್ಟು ಹೇಳ್ತೀನಿ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ ನಾನು, ಅದು ಪ್ಲೇಲಿಸ್ಟ್ ಅಲ್ಲಿದೆ, ಹೋಗಿ ಆ ವಿಡಿಯೋನ ಸಹ ನೋಡಿ. ಅಲ್ಲಿ 5 ಅಂಕದ 10 ಅಂಕದ 6 ಅಂಕದ 4 ಅಂಕದ ನಿಮಗೆ ಫಿಕ್ಸ್ಡ್ ಕ್ವಶನ್ಗಳನ್ನು ಫಸ್ಟ್ PUCಗೆ ಸೀಮಿತವಾಗಿ ನಾನು ಕೇಳಿದ್ದೀನಿ. ಆ ವಿಡಿಯೋ ಪ್ರಶ್ನೆಗಳು ಇಲ್ಲಿ ಬಂದಿವೆ, ಸೊ ಅವುಗಳನ್ನು ಗಮನಿಸ್ತಾ ಹೋಗಿ. ಇನ್ನು 22 ಕೇಂದ್ರೀಯ ಪ್ರವೃತ್ತಿ ಮಾಪನದ ವಿಧಗಳಾವು ಅಂತಂದ್ರೆ ಅಂಕಗಣಿತ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಎಂಬ ಒಂದು ಏನಪ್ಪಾ ಅಂತಂದ್ರೆ 3 ವಿಧಗಳನ್ನ ಇಲ್ಲಿ ಕಾಣ್ತೀವಿ. 23 ಈ ಕೆಳಗಿನ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಏರಿಕೆ ಕ್ರಮದಲ್ಲಿ ಎಕ್ಸ್ ಅನ್ನ ತಗೊಂಡಾಗ 5, 7, 7, 8, 9, 11, 12, 15, 25
ಈ ಅಂಕಿಗಳನ್ನು ತಗೊಂಡಾಗ ಮಧ್ಯಾಂಕದಲ್ಲಿ n+1 ಡಿವೈಡ್ ಬೈ 2 ನ ಮೌಲ್ಯ ಇಸ್ಗೋಲ್ ಟು 9 + 1 ಡಿವೈಡ್ ಬೈ 2 ಇಸ್ಗೋಲ್ ಟು 10 ಬೈ ಡಿವೈಡ್ 2 ಮೌಲ್ಯ ಐದನೇ ಮೌಲ್ಯ 9 ಆಗಿರ್ತದೆ, ಮಧ್ಯಾಂಕವು ಸಹ 9 ಆಗಿರ್ತದೆ. ಸೊ ಉತ್ತರ ಈ ರೀತಿಯಾಗಿ ನಾವು ಲೆಕ್ಕವನ್ನು ನೋಡಬಹುದು. ಇನ್ನು 24ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವ ರೀತಿಯ ಸಹಸಂಬಂಧವಿದೆ ಅಂತ ಕೇಳಿದ್ದಾರೆ. ನೋಡಿ ಯಾವ ರೀತಿ. ಒಂದು ಋಣಾತ್ಮಕ ಸಹಸಂಬಂಧ ಇದೆ, ಬಿ ಅಲ್ಲಿ ಧನಾತ್ಮಕ ಸಂಬಂಧ. ಹೆಂಗ್ ಸರ್ ಋಣಾತ್ಮಕ? ನೋಡ್ರಿ, ಎಲ್ಲಾ ಉತ್ಪಾದನೆ ಬೆಲೆ ಏನಾಗಿರ್ತದೆ, ತರಕಾರಿ ಉತ್ಪಾದನೆ ಮತ್ತು ಬೆಲೆ, ತಾಪಮಾನ ಮತ್ತು ಐಸ್ ಕ್ರೀಮ್ಗಳ ಮಾರಾಟ. ತರಕಾರಿ ಉತ್ಪಾದನೆ ಕೆಲವೊಂದು ಸಾರಿ ಹೆಚ್ಚಾಗ್ತದೆ, ಕೆಲವೊಂದು ಸಾರಿ, ಆದರೆ ಬೆಲೆ ಒಂದೇ ರೀತಿ ಆಗಿಲ್ಲ. ಆದರೆ ತಾಪಮಾನ ಏನಿರ್ತಿರ್ತದೆ ಅಂತಂದ್ರೆ ತಾಪಮಾನ ತಕ್ಕಂಗೆ ಐಸ್ ಕ್ರೀಮ್ ಮಾರಾಟ ಆಗ್ತಿರ್ತದೆ, ಹಾಗಾಗಿ ಅದು ಧನಾತ್ಮಕ ಆಗಿರ್ತದೆ. ಇನ್ನು 25ನೇ ಪ್ರಶ್ನೆ ಬಹಳ ಸರಳ ಸುಂದರವಾಗಿರುವಂಥ ಪ್ರಶ್ನೆ. ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ 4 ಹಂತಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಒಂದು, ಸಮಸ್ಯೆಯನ್ನು ಗುರುತಿಸುವುದು. 2, ಉದ್ದೇಶಿತ ಗುಂಪಿನ ಆಯ್ಕೆ. 3, ದತ್ತಾಂಶಗಳ ಸಂಗ್ರಹಣೆ. 4, ದತ್ತಾಂಶಗಳ ಸಂಘಟನೆ ಮತ್ತು ನಿರೂಪಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಒಟ್ಟು ನೀವು ಇಲ್ಲಿ ಬರಿಬೇಕಾಗ್ತದೆ. ಎಷ್ಟು ಅಂತಂದರೆ 3 ಪ್ರಶ್ನೆಗಳು. ಸೊ 6, 5 + 5 16 ಅಂಕ ಪ್ಲಸ್ ಆ ಕಡೆ 10 26 ಅಂಕಗಳು ನಿಮಗೆ ಇಲ್ಲಿ ಸಿಕ್ಕಂಗಾಯ್ತು. ಸೊ ಪಾಸಿಂಗ್ಗೆ ನಿಮಗೆ ಒಟ್ಟು 30 ಅಂಕಗಳು ಬೇಕು. ಯಾವುದಾದ್ರೂ 4 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕ ಮಾತ್ರ ಅಂತ ಕೇಳಿದರೆ 2 ಅಂಕದ ಪ್ರಶ್ನೆಗಳು ಇಲ್ಲೂ ಸಹ ಕೇಳಿದ್ದಾರೆ. ನೋಡಿ, ನೇರ ಮತ್ತು ಪರೋಕ್ಷ ತೆರಿಗೆ ಉದಾಹರಣೆ ನೀಡಿ ಅಂತ ಕೇಳಿದರೆ ಎಷ್ಟು ಸರಳ. ನೇರ ಅಂದ್ರೆ ಏನು? ವೈಯಕ್ತಿಕ ಆದಾಯ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ ಇವುಗಳನ್ನು. ಇನ್ನು ಪರೋಕ್ಷ ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಬಕಾರಿ ಸುಂಕ, ಆಮದು ರಫ್ತು ಸುಂಕ, GST ಇತ್ಯಾದಿಗಳು ಬರ್ತಾವಲ್ಲ, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ GST ಲಾಂಗ್ ಫಾರ್ಮ್ ಜೊತೆಗೆ ಫುಲ್ ಫಾರ್ಮ್ ಮತ್ತು ಅದು ಯಾವಾಗ ಜಾರಿಗೆ ಬಂತು, ಎಷ್ಟನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು. 27ನೇ ಪ್ರಶ್ನೆ, ಒಂದು ದೇಶದ ಶೈಕ್ಷಣಿಕ ಸಾಧನೆ ಸೂಚಕಗಳವು ಅಂತ ಕೇಳಿದ್ದಾರೆ. ಅವು ಯಾವ್ಯಾವು ಅಂತಂದ್ರೆ, 1, ವಯಸ್ಕರ ಸಾಕ್ಷರತಾ ದರ, ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿದ ದರ, ಯುವ ಸಾಕ್ಷರತಾ ದರ ಅಂತೇಳಿ 3 ನೀವು ಇಲ್ಲಿ ಬರಿಬೇಕು. 28, ಲೇವಾದೇವಿಗಾರರು ಗ್ರಾಮೀಣ ರೈತರನ್ನು ಹೇಗೆ ಶೋಷಿಸುತ್ತಾರೆ. ಈಗ ರೈತರಿಗೆ ಲೇವಾದೇವಿಯರು ಯಾವ ರೀತಿ ಶೋಷಣೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಬಹಳ ಸರಳವಾಗಿ ಕೊಟ್ಟಿದ್ದಾರೆ. ಲೇವಾದೇವಿ ವ್ಯವಹಾರಗಾರರು ಗ್ರಾಮೀಣ ರೈತರಿಗೆ ಸಾಲವನ್ನು ನೀಡುತ್ತಿದ್ದಾಗ ಸಾಲದ ಹಣದ ಮೇಲೆ ಅಧಿಕ ಬಡ್ಡಿಯನ್ನು ವಿಧಿಸುತ್ತಿದ್ದರು, ಸಾಲ ಲೆಕ್ಕ ತೀರಿಸುತ್ತಿದ್ದರು. ರೈತರು ಸದಾ ಸಾಲದ ಸುಳಿಯಲ್ಲಿರುವಂತೆ ಮಾಡುವ ಮೂಲಕ ಅವರನ್ನು ಶೋಷಿಸುತ್ತಿದ್ದರು. ಈಗ ಒಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ನಿಮ್ಗೆ ಸಾಲ ಕೊಡ್ತಾರೆ ಅಂತ ತಿಳ್ಕೊರಿ. ಅವ್ರು ಏನು ಮಾಡ್ತಾರೆ, ಸಾಲ ಕೊಡೋಕ್ಕಿಂತ ಮುಂಚೆ ನಿಮ್ಮ ಕಡೆ ಕರಾರುಗಳನ್ನು ಮಾಡ್ಕೋತಾರೆ. ಏನು, ಇಷ್ಟು ಬಡ್ಡಿ ಆಗ್ತದೆ, ಇಷ್ಟು ಬಡ್ಡಿ ಈ ಸಮಯದಲ್ಲೇ ತೀರಿಸಬೇಕು, ಇಷ್ಟೇ ಸಮಯಕ್ಕೆ ತೀರಿಸಬೇಕು, ಇಲ್ಲ ಅಂತಂದ್ರೆ ಅದ್ರ ಬದಲಿ ನೀನು ಅತಿ ಹೆಚ್ಚು ಬಡ್ಡಿಯನ್ನು ತುಂಬಬೇಕು. ಈ ರೀತಿಯಾದಂಥ ಒಂದು ಆಮಿಷಗಳನ್ನು ಹೊಡ್ತಾರೆ, ಬೆದರಿಕೆಗಳನ್ನು ಹೊಡ್ಡುವುದುಂಟು. ಇನ್ನು 29, ನಮ್ಮ ದೇಶದ ಪರಿಸರಕ್ಕೆ ಬೆದರಿಕೆ ಒಡ್ಡುವ 2 ಅಂಶಗಳಂತಂದರೆ ನಿಮ್ಗೆ ಎಷ್ಟು ಸಾರಿ ಹೇಳಿವಿ ನಾವು. ನೋಡ್ರಿ ಏನು ಹೇಳಿದ್ದಾರೆ, ಬಡತನ ಪ್ರೇರಿತ, ಮೊದಲು ಬಡತನದಿಂದ ಕೂಡಿದೆ ಪರಿಸರ ಅವನತಿ, ಬಡತನದಿಂದ ಪರಿಸರ ಅವನತಿ ಆಗ್ತದೆ. ಇನ್ನು ವೈಭೋಗ ಪ್ರೇರಿತ ಜೀವನ ಸಂಸ್ಕೃತಿ, ತೀವ್ರ ಕೈಗಾರಿಕೆಗಳಾಗುತ್ತಿರುವ ಮಾಲಿನ್ಯಗಳು ಮತ್ತು ನಮ್ಮ ದೇಶದ ಪರಿಸರಕ್ಕೆ ಬೆದರಿಕೆ ಒಡ್ಡುತ್ತವೆ. ಹೌದು, ತೀವ್ರ ಕೈಗಾರಿಕೆಗಳಾಗೋದ್ರಿಂದ ಮಾಲಿನ್ಯಗಳು ಹೆಚ್ಚಾಗ್ತಾ ಇದೆ. ಮಾಲಿನ್ಯ ಅಂದರೆ ಈಗ ಗೊತ್ತಿದೆ ನಿಮಗೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲ ಹೆಚ್ಚಾಗ್ತಿದೆ. ಈ ರೀತಿಯಂಥ 3 ಪಾಯಿಂಟ್ಗಳು ನೀವು ಕೊಡಬೇಕು. ಪರಿಸರದ 4 ಕಾರ್ಯಗಳು ಎಷ್ಟು ಸರಳ ಕೇಳಿದರೆ ನೋಡ್ರಿ. ಪರಿಸರ ಸಂಪನ್ಮೂಲ ಪೂರೈಸುತ್ತದೆ. ಹೌದು, ನವೀಕರಿಸುವ ಹಾಗೂ ನವೀಕರಿಸಲಾದ ಸಂಪನ್ಮೂಲನ ಪರಿಸರವು ಒದಗಿಸುತ್ತದೆ, 1 ಪಾಯಿಂಟ್. ಆದರೆ ಪರಿಸರದಲ್ಲಿನ ತ್ಯಾಜ್ಯಗಳನ್ನು ಹೀರಿಕೊಳ್ಳುವ ಮೂಲಕ ಜನರ ಜೀವನ ಸುಗಮ ಸ್ಥಿತಿಗೆ ನೆರವೇರಿಸುತ್ತದೆ. ನೀವೆಷ್ಟೇ ಗಲೀಜು ಮಾಡಿರಿ, ಭೂಮಿ ಎಲ್ಲವನ್ನ ಸಹಿಸಿಕೊಂಡು ನಿಮ್ಗೆ ಒಳ್ಳೆ ಗಾಳಿ, ಆಹಾರ ಎಲ್ಲವನ್ನ ಕೊಡ್ತದೆ. ಜೀವಿಯ ವೈವಿಧ್ಯತೆಗೆ ಜೀವಿಸಲು ಹಾಗೂ ಅನುವಂಶತೆಯನ್ನು ಮುಂದುವರಿಸಲು ಪರಿಸರ ನೆರವಾಗಿದೆ. ಹೌದು, ನಮ್ಮ ಅನುವಂಶತೆ ಕಾರಣ ಪರಿಸರವು ಅಂತ ಹೇಳ್ತೀನಿ ನಾನು. ಇನ್ನು ಒಂದು ಪರಿಸರದಲ್ಲಿ ಮಗು ಹುಟ್ಟಬೇಕು ಅಂತಂದ್ರೆ ಸುತ್ತಮುತ್ತ ವಾತಾವರಣ ಬಹಳ ಒಳ್ಳೆಯದಾಗಿರಬೇಕು. ಜನತೆಯ ಮನಸ್ಸಿಗೆ ಮುದ ನೀಡುವ ಪ್ರಕೃತಿ ಸೌಂದರ್ಯದ ಜೊತೆಗೆ ಪರಿಸರದ ಮೇಲಿನ ಮಾನವನ ಚಟುವಟಿಕೆಗಳ ಒತ್ತಡ ಏನಾಗಿರ್ಬೇಕಂತಂದ್ರೆ ಅದು ಸಹಿಷ್ಣು ಧಾರಣ ಶಕ್ತಿಯನ್ನು ಹೊಂದಿದೆ. ಇನ್ನು 31ನೇ ಪ್ರಶ್ನೆ ನೋಡ್ರಿ, ಸ್ವತಂತ್ರ ಸೂಚಕದ ಅರ್ಥವನ್ನ ಬರೆಯಿರಿ. ಒಂದು ರಾಷ್ಟ್ರದ ಜನರ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಬಿಂಬಿಸುವ ಸೂಚಕಗಳನ್ನು ಸ್ವತಂತ್ರ ಸೂಚಕಗಳು ಎನ್ನುತ್ತೇವೆ. ನಿಮಗೆ ಈ ಪ್ರಶ್ನೆಗಳು ಬಿಟ್ಟು ಬೇರೆ ಯಾವೇ ಪ್ರಶ್ನೆಗಳು ಬೀಳಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಯಾವುದಕ್ಕೂ ಗೊಂದಲ ಮಾಡ್ಕೊಳ್ಳಾದೆ ನೀವು ಆರಾಮಾಗಿ ಏನಪ್ಪಾ ಅಂತಂದ್ರೆ ಇವುಗಳನ್ನು ಉಳ್ಕೊಳ್ರಿ ಸಾಕು. ಇನ್ನು 2 ಪ್ರಶ್ನೆಗಳಿಗೆ ಪ್ರತಿಯೊಂದು 12 ವಾಕ್ಯದಲ್ಲಿ ಉತ್ತರಿಸಬೇಕು. ಒಟ್ಟು 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ನಿಮಗೆ. ನೋಡ್ರಿ 32, ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ.
ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕೇಳಿದ್ದಾರೆ. ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಎಂಬುದು ಸರ್ವಕಾಲಿಕ ಸತ್ಯವಾದದ್ದು. ಸಂಖ್ಯಾಶಾಸ್ತ್ರದ ಕೆಲವು ವಿಧಾನಗಳನ್ನು ದತ್ತಾಂಶಗಳನ್ನು ಕುರುಡಾಗಿ ನಂಬುವುದು ಅಸಮರ್ಪಕ ಅಳವಡಿಕೆಗೆ ಹಾಗೂ ದುರುಪಯೋಗಕ್ಕೆ ದಾರಿಯಾಗುತ್ತದೆ. ಅಲ್ಲದೆ ಸಾಂಖ್ಯಿಕ ದತ್ತಾಂಶಗಳನ್ನು ವ್ಯಕ್ತಿನಿಷ್ಠವಾದದ್ದು ಅಲ್ಲದೆ ಶೋಧಕ ಎಷ್ಟೇ ಎಚ್ಚರ ವಹಿಸಿದರೂ ಸಹ ದತ್ತಾಂಶ ಸಂಗ್ರಹಣೆ ಅಳವಡಿಕೆಯಲ್ಲಿ ದೋಷಗಳು ಉಂಟಾಗ್ತವೆ. ಉದಾಹರಣೆಗೆ ವಿತರಣೆ ಮತ್ತು ವಿವರಣೆಯನ್ನು ಅಗತ್ಯವಿದೆ ಅಂತ ಹೇಳ್ತಾರೆ ಅವರು. ಇನ್ನು 33 ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ಹೊಂದಿರುತ್ತದೆ. ಯಾವ ರೀತಿ ನೋಡಿ, ಹೌದು, ಲಾಟರಿ ವಿಧಾನ ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ನೀಡುತ್ತದೆ. ವಿಶ್ವದ ಪ್ರತಿ ಘಟಕವು ಆಯ್ಕೆಯಾಗುವ ಸಮಾನ ಸ್ವತಂತ್ರ ಅವಕಾಶ ಹೊಂದಿರುವಂತೆ ಲಾಟರಿ ವಿಧಾನದಲ್ಲಿ ವಿಶ್ವದ ಎಲ್ಲಾ ಘಟಕಗಳು ಸಂಖ್ಯೆಯನ್ನು ನೀಡಿ ಅಗತ್ಯವಾದಷ್ಟು ಸಂಖ್ಯೆಯ ಮಾದರಿಯನ್ನು ಅನಿಶ್ಚಿತವಾಗಿ ಆಯ್ಕೆ ಮಾಡಲಾಗುತ್ತದೆ. ಉದಾಹರಣೆಗೆ ಒಂದು ತರಗತಿಯ ಪ್ರತಿನಿಧಿಯನ್ನು ಆಯ್ಕೆ ಮಾಡುವುದು ನಿಮಗೆಲ್ಲ ಗೊತ್ತಿದೆ. 34 ದತ್ತಾಂಶ ವರ್ಗೀಕರಣ ಕುರಿತು ಟಿಪ್ಪಣಿ ಬರೆಯಿರಿ. ನೋಡ್ರಿ, ಸಂಗ್ರಹವಾದ ದತ್ತಾಂಶಗಳನ್ನು ಸಾಮಾನ್ಯ ಗುಣಲಕ್ಷಣವನ್ನು ಆಧರಿಸಿ ಒಂದು ನಿರ್ದಿಷ್ಟ ಉದ್ದೇಶದ ಆಧಾರದ ಮೇಲೆ ಜೋಡಿಸುವ ಕ್ರಿಯೆಯನ್ನು ದತ್ತಾಂಶ ವರ್ಗೀಕರಣ ಎನ್ನುತ್ತೇವೆ. ಕಚ್ಚಾ ದತ್ತಾಂಶಗಳ ಗಾತ್ರ ಕಡಿಮೆ ಮಾಡುತ್ತದೆ, ಅಲ್ಲದೆ ಹೋಲಿಕೆಗೆ ಅನುವು ಮಾಡಿಕೊಡುತ್ತದೆ. 1 ಗುಣಾತ್ಮಕ ವರ್ಗೀಕರಣ, 2 ಪರಿಮಾಣಾತ್ಮಕ ವರ್ಗೀಕರಣ, 3 ಕಾಲಾನುಕ್ರಮ ವರ್ಗೀಕರಣ, 4 ಸ್ಥಾನಾನುಸಾರ ವರ್ಗೀಕರಣ. 1, 2, 3 ನೀವು ವಿವರಣೆಯಲ್ಲಿ ಕೊಡಬೇಕಾಗ್ತದೆ. ಇನ್ನು ಚದುರಿಕೆ ಚಿತ್ರವನ್ನು ಬಿಡಿಸಬೇಕು. ನಾನು ಇಲ್ಲಿ ಕೊಟ್ಟಿದ್ದೀನಿ ಎಕ್ಸ್ ಮತ್ತು ವೈ 1 2 3 4 5 6, ವೈ 2 4 6 8 10 12. ಈ ಒಂದು ಎಕ್ಸ್ನಲ್ಲಿ ನಿಮಗೆ ಅಂಕಗಣಿತ ಸರಾಗವೇ ಕೊಟ್ಟಿವಿ. ವಾಯಲ್ಲಿ ಅಲ್ಲಿ ಸರಿ ಬೇಸ ಈ ರೀತಿಯಾದಂಥ ಸರಿಯಾದ ಅಂಕೆಗಳನ್ನು ಕೊಟ್ಟಿವಿ. ಇಲ್ಲಿ ಸ್ತಂಭೆಯಲ್ಲಿ ಏನು ಮಾಡಿವಿ ಅಂತಂದರೆ ವಾಯ್ ಚಿತ್ರವನ್ನು ವಾಯ್ ರೇಖೆಯನ್ನು ಕೊಟ್ಟಿವಿ. ಇನ್ನು ಎಕ್ಸ್ ಅಲ್ಲಿ ಅಡ್ಡವಾದ ರೇಖೆಯನ್ನು ಕೊಟ್ಟಿವಿ. 0ದಿಂದ 2 4 6 8 10 12 ವಾಯ್ ಆದರೆ 1 2 3 4 5 6 ಎಕ್ಸ್ ಆದರೆ ಈ ಕೆಳಗಿನ ರೇಖಾಚಿತ್ರ ಎಕ್ಸ್ ಮತ್ತು ವಾಯ್ ಚಲನ ನಡುವಿನ ಪರಿಪೂರ್ಣ ಧನಾತ್ಮಕ ಸಂಬಂಧವನ್ನು ವ್ಯಕ್ತಪಡಿಸುತ್ತವೆ. ಧನಾತ್ಮಕ ಸಹಸಂಬಂಧ ಮತ್ತು ಋಣಾತ್ಮಕ ಸಹಸಂಬಂಧವನ್ನು ಇದು ಆಗಿದೆ ಅಂತ ಹೇಳ್ತೀವಿ. ಇನ್ನು ಅಂಧ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಸಹಸಂಬಂಧ ವಿಧಗಳನ್ನು ನೀವು ಬಿಡಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಜೊತೆಗೆ 36ನೇ ಪ್ರಶ್ನೆಯನ್ನು ನೀವು ನೋಡಬೇಕು. ಏನು ಕೇಳಿದ್ದಾರೆ ಅಂತಂದ್ರೆ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯಿತು ಎಂಬುದು ಏನೆಂದು ಕರೆಯುತ್ತಾರೆ? ನೋಡ್ರಿ, ಬ್ರಿಟಿಷ್ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಸುವ ರಾಷ್ಟ್ರವಾಗಿ ಮಾತ್ರ ಮಾರ್ಪಟ್ಟಿತ್ತು. ಭಾರತದ ಆಮದು ರಫ್ತಿನ ಮೇಲೆ ಬ್ರಿಟಿಷ್ ಸಂಪೂರ್ಣ ನಿಯಂತ್ರಣ ಹೊಂದಿದ್ದು ರಫ್ತು ಮಿಗುತಿಯಿಂದಾಗಿ ಅನಾನುಕೂಲ ಉಂಟಾಯಿತು. ಬ್ರಿಟಿಷನ ಯುದ್ಧ ವೆಚ್ಚ, ಕಚೇರಿ ಖರ್ಚು, ಆಮದು ಮೌಲ್ಯಪಾವತಿ, ರಫ್ತು ಮಿಗುತು ಬಳಸಿಕೊಳ್ಳಲಾಯಿತು ಅಂತ ಹೇಳಿ ದಾದಾಬಾಯಿ ನವರೋಜಿ ಅವರು ತಮ್ಮ ಗ್ರಂಥದಲ್ಲಿ ಸಂಪೂರ್ಣವಾಗಿ ಬರೆದಿದ್ದಾರೆ. 37 ಪಂಚವಾರ್ಷಿಕ ಯೋಜನೆಗಳ ಯಾವುದಾದ್ರು 2 ಗುರಿಗಳು. 1 ಬೆಳವಣಿಗೆ, 2 ಸಮಾನತೆ. ಬೆಳವಣಿಗೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಳದಂತೆ ಸಂಬಂಧಿಸಿದಂತೆ ಆಧುನೀಕರಣ ಉತ್ಪಾದನಾ ತಂತ್ರಾಂಶಕ್ಕೆ ಸಂಬಂಧಿಸಿದೆ. ಸ್ವಾವಲಂಬನೆ ಆರ್ಥಿಕ ಬೆಳವಣಿಗೆ ಮತ್ತು ಆಧುನೀಕರಣ ಉತ್ತೇಜಿಸುವುದು. ಸಮಾನತೆ ಆರ್ಥಿಕ ಫಲ ಕೇವಲ ಜನರ ಪಾಲಾಗದೆ ಎಲ್ಲರ ಸಲುಪಿಸು ಅಂತ ಹೇಳ್ತಾರೆ. ಇನ್ನು 38 ವಿಶ್ವ ವ್ಯಾಪಾರ ಸಂಘಟನೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಇವು 4 ಅಂಕದ ಫಿಕ್ಸ್ಡ್ ಕ್ವಶನ್ಗಳು. ಏನು? WTO 1995ರಲ್ಲಿ ಗ್ಯಾಟ್ನ ಉತ್ತರಾಧಿಕಾರಿ ಸ್ಥಾಪನೆ ಆಯಿತು. ವಿಶ್ವದ ದೇಶಗಳು ಒಂದು ವಿನಿಯಮ ಆಧಾರಿತ ವ್ಯಾಪಾರ ಮಾಡಲು WTO ಉದ್ದೇಶ ಹೊಂದಿದೆ. ದೇಶಗಳು ವ್ಯಾಪಾರದ ಮೇಲೆ ನಿರಂಕುಶ ತಡೆ ಹಾಕದಂತೆ ಮಾಡುವುದು WTO ಧ್ಯೇಯವಾಕ್ಯಗಳಲ್ಲೊಂದಾಗಿದೆ. ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರ ವಿತರಣೆ ಜೊತೆಗೆ ಜಾಗತಿಕ ಸಂಪನ್ಮೂಲ ಆದರ್ಶ ಬಳಕೆ, ಪರಿಸರ ರಕ್ಷಣೆ, ಎಲ್ಲಾ ಸದಸ್ಯ ದೇಶಗಳಿಂದ ಸುಂಕ ಹಾಗೆ ಸುಂಕರಹಿತ ಅಡಚಣೆಗಳನ್ನು ನಿವಾರಿಸುವುದು. 39 ಭಾರತದಲ್ಲಿ ಮಹಿಳಾ ಶಿಕ್ಷಣ ಉತ್ತೇಜಿಸುವ ಅಗತ್ಯಗಳು. ಎಷ್ಟು ಸರಳ ಕೇಳಿದ್ದಾರೆ. ಭಾರತದ ಸ್ತ್ರೀಯ ಶಿಕ್ಷಣ ಸೌಲಭ್ಯ ಒದಗಿಸುವುದು ಉತ್ತೇಜಿಸುವ ಅವಶ್ಯಕತೆ ಇದೆ. ಸ್ತ್ರೀಯರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗಳನ್ನು ಸುಧಾರಿಸುತ್ತದೆ ಅಂತೇಳಿ ವಿವರಣೆಯನ್ನು ನೀವು ಕೊಡಬೇಕು. 40ನೇ ಪ್ರಶ್ನೆ ನೋಡಿ, ವಿವಿಧ ವಲಯಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ದೇಶದ ಅರ್ಥವ್ಯವಸ್ಥೆ ಆರ್ಥಿಕ ಚಟುವಟಿಕೆ 8 ವಿಭಿನ್ನ ಕೈಗಾರಿಕೆ ವರ್ಗಗಳಲ್ಲಿ ವಿಭಾಗಿಸಿದೆ. 1 ಕೃಷಿ, 2 ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ, ತಯಾರಿಕೆ, ವಿದ್ಯುತ್ ಶಕ್ತಿ, ಅನಿಲ ಮತ್ತು ನೀರು ಪೂರೈಕೆ, 5 ಕಟ್ಟಡ ನಿರ್ಮಾಣ, 6 ವ್ಯಾಪಾರ, 7 ಸಾರಿಗೆ ಮತ್ತು ಸಂಗ್ರಹ, 8 ಸೇವೆಗಳು. ಇವುಗಳಲ್ಲಿ 3 ವಲಯಗಳನ್ನು ವಿಂಗಡಿಸಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ಸೇವಾ ವಲಯ, ಈ ರೀತಿಯ ವಲಯಗಳನ್ನು ವಿಂಗಡಿಸ್ತೀವಿ. 41ನೇ ಪ್ರಶ್ನೆ, ಪಾಕಿಸ್ತಾನದಲ್ಲಿ ಕಡಿಮೆ ಬೆಳವಣಿಗೆ ಮತ್ತು ಬಡತನ ಮರುಹುಟ್ಟ ಕಾರಣ ಅಂತಂದ್ರೆ 1 ಅತಿಯಾದ ವಿದೇಶಿ ಸಾಲ. ನೋಡಿ, ಪಾಕಿಸ್ತಾನ ನಿಧಾನಗತಿ ಬೆಳವಣಿಗೆ ದರ, ಬಡತನ ಮರುಕಳಿಸುವಿಕೆ ಕಾರಣ ಅಂಶಗಳೆಂದರೆ ಕೃಷಿ ಬೆಳವಣಿಗೆ ಮತ್ತು ಆಹಾರ ಪೂರೈಕೆ ಸುಗ್ಗಿ ಆಧಾರಿತವಾಗಿದೆ. ಮಳೆ ಉತ್ತಮವಾಗಿದ್ದರೂ ಇಲ್ಲಿ ಇದ್ದ ಕಾರಣ ಇಲ್ಲಿ ಕಂಡು ಬಂದಿದ್ದು ಇದರಿಂದ ಮಂದಗತಿಯ ಪ್ರಗತಿ ಉಂಟಾಗಿ ಬಡತನ ಮರುಕಳಿಸುವಂತಾಗಿದೆ. ಅತಿಯಾದ ವಿದೇಶಿ ಸಾಲದ ಮೇಲೆ ಅವಲಂಬ ಹಾಗೂ ಸಾಲದ ಮರುಪಾವತಿ ಮಾಡುವ ತೊಂದರೆ ಉಂಟಾಗಿದ್ದಕ್ಕೆ ಮಂದಗತಿ ಪ್ರಗತಿ ಕಾರಣ ಆಗಿದೆ. ಭದ್ರತಾ ಸ್ಥಿತಿ ಇಲ್ಲದಿರುವುದು, ವಿದೇಶಿ ಹೂಡಿಕೆ ಕಡಿಮೆ ಇರುವುದರಿಂದ ಬೆಳವಣಿಗೆ ಅಡ್ಡಿಯಾಗಿದೆ. ಅಧಿಕ ಪ್ರಮಾಣದ ಕೃಷಿ ಮತ್ತು ಮೂಲ ಸೌಕರ್ಯಗಳಲ್ಲಿ ನಷ್ಟವಾಗಿದೆ ಅಂತ ಹೇಳ್ತಾರೆ. ಇನ್ನು 42ನೇ ಪ್ರಶ್ನೆ,
ಯಾವುದಾದ್ರೂ ಒಂದು ಪ್ರಶ್ನೆಗೆ ಇಲ್ಲಿ 6 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಕೆಳಗಿನ ದತ್ತಾಂಶವನ್ನು ಅಂಕಗಣಿತ ರೇಖಾಚಿತ್ರ ಬರೆದು ಭಾರತ ಆಮದು ಮತ್ತು ರಫ್ತಿನ ಮೌಲ್ಯಗಳನ್ನು 100 ಕೋಟಿ ಮೂಲಗಳಿದೆ ಅಂತ ಕೇಳಿದ್ದಾರೆ. ಸ್ತಂಭ ರೇಖಾಚಿತ್ರ ಅಥವಾ ಈ ಒಂದು ರಫ್ತು ಮತ್ತು ಆಮದುಗಳನ್ನು ಕೊಟ್ಟಿದ್ದಾರೆ ನೋಡ್ರಿ, ವಾಯ್ ಮತ್ತು ಎಕ್ಸ್. ಅದೇ ಮೇಲೆ ಒಂದು ಚಿತ್ರ ಆಯ್ತಲ್ಲ, ಅದೇ ರೀತಿ ಆಮದುಗಳು ರಫ್ತುಗಳು ಅಂತ ಕೊಟ್ಟಿದ್ದಾರೆ. 2010 ಮತ್ತು 2010, 11, 11, 12, 12, 13 ಈ ರೀತಿಯಾದಂಥ ಒಂದು ರೀತಿಯಲ್ಲಿ ಚಿಕ್ಕ ಮಾಡಿಕೊಂಡು ಇದನ್ನು ಬಿಡಿಸಬೇಕು ಅಂತೇಳಿ. ಇನ್ನು ಹಂತ ವಿದ್ಯಾರ್ಥಿಗಳಿಗೆ ದತ್ತಾಂಶ ರೂಪ ಯಾವುದು 6 ರೇಖಾಚಿತ್ರಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ನೀವು ನೋಡಿ 44ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳು. 6 ಅಂಕದ ಒಂದು ಪ್ರಶ್ನೆ. ಸರ್ಕಾರ ನಿಯಂತ್ರಣ ಮಾರುಕಟ್ಟೆಗೆ ಅಭಿವೃದ್ಧಿಪಡಿಸಿ ಅದರ ಮೂಲಕ ರೈತರಿಗೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಕ್ರಮ ಕೈಗೊಂಡಿದೆ. ಭಾರತೀಯ ಆಹಾರ ನಿಗಮದೊಂದಿಗೆ ರೈತರು ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಆಹ್ವಾನಿಸಿ ನೀಡಲಾಗಿದೆ ಅಂತ ಹೇಳ್ತೀವಿ. ಇನ್ನು 45ನೇ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಅನುಸರಿಸಬೇಕಾದ ಯಾವುದಾದ್ರೂ 3 ತಂತ್ರಗಳನ್ನು ಬರೆಯಿರಿ. ಅಸಾಂಪ್ರದಾಯಿಕ ಇಂಧನ ಬಳಕೆ ಬಿಡುವುದು, ಉರುವಳಲ್ಲಿ ಕಟ್ಟಡಿಗೆ ಸೀಮೆ ಎಣ್ಣೆ ಬಳಕೆ ನಿಲ್ಲಿಸುವುದು, ವಾಹನಗಳ ಸಾಂದ್ರಿಕ ನೈಸರ್ಗಿಕ ಬೆಳೆಸುವುದು, ಗಾಳಿಗೆ ಗಾಳಿ ಯಂತ್ರ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವುದು, ಸೌರಶಕ್ತಿ ಬಳಕೆ ಮಾಡುವುದು, ಕಿರುಜಲ ವಿದ್ಯುತ್ ಘಟಕಗಳನ್ನು ಬಳಸುವುದು. ಸೊ ಈ ರೀತಿ ಅಂತಲೇ ಬೇಕಾದ ಅಗತ್ಯವನ್ನು ವಿವರಣೆಯನ್ನು ನೀವು ಕೊಡಬೇಕಾಗ್ತದೆ. ಇನ್ನು ಕೊನೆಗೆ ಬರ್ತೀನಿ, ಯಾವುದಾದ್ರೂ ಒಂದನ್ನು 2 ಕಾರ್ಯನಿಯೋಜನೆಗಳನ್ನು ನೀವು ಇಲ್ಲಿ ಬರೀಬೇಕು. 10 ಅಂಕ ಇರ್ತದೆ, 5 ಅಂಕದ್ದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಗಂಟೆ ಮತ್ತು ತಾಪಮಾನ. ಗಂಟೆ 6, 8, 8, 10, 10, 12, 12, 14, 14, 16, 2 ಡಿಫ್ರೆನ್ಸ್ ಆಗಿ ಕೊಟ್ಟಿದ್ದಾರೆ. 6, 8, 18 ತಾಪಮಾನವನ್ನು ಹೊಂದಿದೆ. 8 ಮತ್ತು 10 24 ಹೊಂದಿದೆ. 10 ಮತ್ತು 12 26 ಹೊಂದಿದೆ. 12 ಮತ್ತು 14 29 ಅಂದರೆ 14, 16, 30 ಹೊಂದಿದೆ. 16, 18, 25 ಹೊಂದಿದರೆ ಈ ಎಕ್ಸ್ = 152 ಅಂತ ಆಗ್ತದೆ ಉತ್ತರ. ಇನ್ನು 47ನೇ ಪ್ರಶ್ನೆ, ಕೆಳಗಿನ ಬ್ಯಾಂಕು ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 46ನೇ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸಿ ನೀವು ಇನ್ನೊಂದು ಸಾರಿ. ಸರಾಸರಿ ಮತ್ತು ವ್ಯಾಪ್ತಿಯನ್ನು 2 ಇಲ್ಲಿ ಕೊಟ್ಟಿದ್ದೀವಿ. 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ವ್ಯಾಪ್ತಿ ಹೊಂದಿದ್ರೆ ಎಕ್ಸ್ 25 × 30 ಸರಾಸರಿ ತಾಪಮಾನ ಹೊಂದಿದೆ. ಇನ್ನು 47ನೇ ಪ್ರಶ್ನೆ, ಕೆಳಗಿನ ಬ್ಯಾಂಕ್ಗಳಿಗೆ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ ಖಾಸಗಿ ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ ಅಂತ ಕೇಳಿದರೆ ICICI ಖಾಸಗಿ ಬ್ಯಾಂಕ್ ಆಗಿದೆ. ಕೆನರಾ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. SHBC ವಿದೇಶಿ ಬ್ಯಾಂಕ್ ಆಗಿದೆ. IDBI ಕೈಗಾರಿಕಾ ಬ್ಯಾಂಕ್ ಆಗಿದೆ. NABARD ಕೃಷಿ ಬ್ಯಾಂಕ್ ಆಗಿದೆ. ಅವು ಭಾಳ ಸಿಂಪಲ್ ಆಗಿ ನೀವು ಇಲ್ಲಿ 5 ಅಂಕವನ್ನು ಪಡಿಬೋದು. ಗುರುತಿಸೋದು ಕೇಳ್ಯಾರ, ಬರೀ ಗುರುತಿಸೋದಕ್ಕೆ ಪಾಸಾಗುವಂಥ ವಿದ್ಯಾರ್ಥಿಗಳು ನೋಡಿಕೊಂಡ್ರೆ ಸರಳವಾಗಿ ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತೀನಿ ನಾನು. ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರನ ಗುರುತಿಸಿ ಅಂತ ಕೇಳಿದರೆ ಅಲ್ಲಿ ವ್ಯತ್ಯಾಸ. ಒಂದು ಕಡೆ ಔಪಚಾರಿಕ ಕೆಲಸಗಾರ ಹಾಕೋರಿ, ಇನ್ನೊಂದು ಅನೌಪಚಾರಿಕ ಕೆಲಸ ಹಾಕೋರಿ. ಔಪಚಾರಿಕ SBI ಕ್ಯಾಶಿಯರ್ ಆಗಿರ್ತಾರೆ. ಅನೌಪಚಾರಿಕ ಪೆಟ್ಟಿಗೆ ಅಂಗಡಿಗಳಲ್ಲಿ ಮಾಲೀಕ ಆಗಿರ್ತಾನೆ. ಸರ್ಕಾರಿ ಆಸ್ಪತ್ರೆ ನರ್ಸ್ ಔಪಚಾರಿಕ ಕೆಲಸಗಳು. ಕೈಮಗ್ಗದ ನೇಕಾರ ಅನೌಪಚಾರಿಕ ಕೆಲಸಗಾರ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಔಪಚಾರಿಕ ಕೆಲಸಗಾರ. ಅನೌಪಚಾರಿಕ ರಸ್ತೆ ಬದಿಯ ಮಾರಾಟಗಾರ. ಕಂದಾಯ ನಿರೀಕ್ಷಕ ಔಪಚಾರಿಕ ಕೆಲಸಗಾರ. ಸಿಂಪಿಗ ದರ್ಜಿ ಅಂದರೆ ಅನೌಪಚಾರಿಕ ಕೆಲಸಗಾರ. ಇನ್ನು ಕೊನೆಗೆ ಆರಕ್ಷಕ ಪೊಲೀಸ್ ಔಪಚಾರಿಕ ಕೆಲಸನಾಗಿರ್ತಾನೆ. ಕೃಷಿ ಕಾರ್ಮಿಕ ಅನೌಪಚಾರಿಕ ಕೆಲಸ ಇರ್ತಾನೆ. ಔಪಚಾರಿಕ ಅಂತಂದರೆ ಪರ್ಮನೆಂಟ್ ಕೆಲಸಗಾರ, ಅನೌಪಚಾರಿಕ ಅಂತಂದರೆ ತಾತ್ಕಾಲಿಕ ಒಂದು ಕೆಲಸಗಾರ ಅಂತ ಹೇಳ್ತೀವಿ. ಸೊ ಇಷ್ಟು ಈ ಒಂದು ಪ್ರಥಮ PUCಯ ಎಕನಾಮಿಕ್ಸ್ 2024 ಒಂದು ಕಂಪ್ಲೀಟ್ ಕೀ ಆನ್ಸರ್ ಆಗಿತ್ತು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 1 ಅಂಕದ, 2 ಅಂಕದ, 3 ಅಂಕದ, 4 ಅಂಕದ, 5 ಅಂಕದ, 6 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳು ಫಿಕ್ಸ್ಡ್ ಆಗಿರುವಂಥ ಬಂದಿರುವಂಥದ್ದು. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ ನಿಮ್ಮ ಎಕ್ಸಾಮ್ಗಳನ್ನು ಚೆನ್ನಾಗಿ ಮುಗಿಸಿ ಅಂತ ಹೇಳ್ತೀನಿ.